ಅಮ್ಮ ಅವರ ಸಾಧನೆ ನಮಗೆಲ್ಲ ಗೊತ್ತೇ ಇದೆ, ಅವ್ರೇನು ಮಾಡಿದ್ದಾರೆ, ಏನು ಕೊಟ್ಟು ಹೋಗಿದ್ದಾರೆ ಅಂತ. ಸೊ ನಿನ್ನೆ ನನಗೆ ವಿಷಯ ಕೇಳಿದಾಗ ಒಂದು ತಲೆಗೆ ಬಂದಿದ್ದ ಸಾಲನ್ನ ನನ್ನ ಇನ್ಸ್ಟಾಗ್ರಾಮ್ ಸ್ಟೇಟಸ್ಗೆ ಹಾಕಿದ್ದೆ. ಇವತ್ತು ಸಾಲು ಮರ ತಿಮ್ಮಕ್ಕ ಅನ್ನೋ ಮರನೇ ಬಿದ್ದಿರ್ಬೋದು, ಆದರೆ ನಮ್ಮೆಲ್ಲರ ಹೃದಯದಲ್ಲ ಅವರೊಂದು ಬೀಜ ಬಿತ್ತು ಹೋಗ್ಬಿಟ್ಟಿದ್ದಾರೆ. ಸೊ ಎಲ್ಲರ ಹೃದಯದಲ್ಲೂ ಅವ್ರು ಇವತ್ತು ನಮ್ಮ ಶಾಶ್ವತವಾಗಿ ಮರವಾಗಿದ್ದಾರೆ. ನಾವು ಇನ್ನೊಂದು ಸ್ತೋತ್ರ ಎಲ್ಲ ಹೇಳ್ತಾ ಇರ್ತೀವಿ, ಹರಿಸರ್ವೋತ್ತಮ ವಾಯು ಜೀವೋತ್ತಮ ಅಂತ. ಆ ವಾಯುಮಂಡಲ ಶುದ್ಧಕ್ಕೆ ಅಮ್ಮ ಅಷ್ಟು ಮರಗಳು ನೆಟ್ಟಾಗ ಅದನ್ನ ಇವತ್ತು ನಾವು ಉಸಿರಾಡ್ತಾ ಇರ್ಬೇಕಾದ್ರೆ ಇದು ನಮ್ಮದೊಂದು ಅಟ್ಲೀಸ್ಟ್ ಒಂದು ಇರಬೇಕಾಗಿರೋ ಮಿನಿಮಮ್ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ ಮೇಡಮ್. ಅಷ್ಟೇ, ಏನು ಹೇಳೋಷ್ಟೇನಿಲ್ಲ. ಅವರು ನಿಜವಾದ ಒಂದು ರತ್ನ, ನಿಜವಾದೊಂದು ಕರ್ನಾಟಕ ರತ್ನ, ಭಾರತ ರತ್ನ ಅಂತಲೂ ಅನ್ಕೋಬೋದು ಅವ್ರನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಅದನ್ನು ನೋಡಿ ಅವ್ರು ಎಂಥ ಮಕ್ಕಳ ದಿನಾಚರಣೆ ದಿನವೇ ಹೋಗಿರ್ತಕ್ಕಂಥ ಇದು ಎಂಥ ಒಂದು ಇದಂದರೆ ಪಾಪ ಆ ತಾಯಿಗೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇತ್ತೋ ಪಾಪ. ಅವರೇ ಒಂದು ಮಗು, ಅವ್ರಿಗೆ ಮಕ್ಕಳಾಗಿರಲಿಲ್ಲ, ಮರಗಳಲ್ಲಿ ಮಕ್ಕಳನ್ನ ಕಾಣ್ತಕ್ಕಂಥದ್ದು. ಅದಕ್ಕೆ ಸುಮ್ಮನೆ ಹೇಳಲ್ಲ, ದೊಡ್ಡವ್ರು ಹೇಳ್ತಾರಲ್ಲ, ಅಂದರೆ ಶರಣರ ಬಾಳು ಮರಣದಲ್ಲಿ ಕಾಣು, ಆ ಒಂದು ನೀಟ್ ಮೆಸೇಜ್ ಅವರು ಕೊಟ್ಟು ಹೋಗಿದ್ದಾರೆ. ನನ್ನ ಸುಮಾರು ಜನ ಕೇಳ್ತಾರೆ, ನಾನು ಫ್ರಾಂಕಾಗಿ ಹೇಳ್ತೀನಿ ಮೇಡಮ್, ಇಷ್ಟು ಜನ ಇರ್ಬೇಕಾದ್ರೆ ನಾನು ಹೇಳ್ಬೇಕು ಎಷ್ಟು ಮರ ನೆಟ್ಟಿದ್ದೀರಾ ನೀವು ಅಂತಾರೆ. ನಾನೇನು ಹೇಳ್ತೀನಿ ಗೊತ್ತಾ, ಮರ ನೆಡೋದು ಎನ್ವಿರಾನ್ಮೆಂಟಲ್ ಡೇ ಇನ್ನೊಂದು ಬರುತ್ತಲ್ಲ ಮಹೋತ್ಸವ, ಅದೆಲ್ಲ ನೆಟ್ಬಿಟ್ಟು ಸುಮ್ಮನೆ ಹೋಗೋದಲ್ಲ. ಮರ ಒಂದು ಗಿಡ ನೆಟ್ಟಿದ್ವಿ ಅಂತಂದರೆ ಅದು ಮಕ್ಕಳು ಸಮಾನ, ಅದಕ್ಕೆ ನೀರು ಹಾಕಬೇಕು, ಪೋಷಿಸಬೇಕು, ಪಾಲಿಸ್ಬೇಕು. ನಮ್ಮ ಕೈಲಿ ಸಾಧ್ಯ ಇದ್ದರೆ ಮಾತ್ರ ನೆಡಿ, ಇಲ್ಲ ಅಂದರೆ ಸುಮ್ಮನೆ ಏನೋ ನೆಟ್ವಿ ಅನ್ನೋ ಕಾರಣಕ್ಕೆ ನೆಡೋ ಅಂಥದ್ದಲ್ಲ. ಸೊ ಅದಕ್ಕೆ ದೇವ್ರನ್ನ ಅನ್ಕೊತೀನಿ, ನನಗೆ ಆ ಥರ ನನ್ನದೊಂದು ಜಾಗ ನಾನು ನೆಟ್ಟು ಅದನ್ನು ಸಾಕುವಂಥ ಶಕ್ತಿ ಬಂದಿದ್ದ ಕಾಲಕ್ಕೆ ನಾನು ನೆಡ್ತೀನಪ್ಪ, ಸುಮ್ಮನೆ ಪೋಸ್ ಕೊಡೋ ಅಂಥದ್ದು ಬೇಡ ಅನ್ನೋ ಥರದಲ್ಲಿ ನಮ್ಮ ತಾಯಿ ಮಾಡ್ತಾರೆ. ಸೊ ನಮ್ಮ ತಾಯಿಗೆ ತುಂಬ ಗಿಡಗಳಂದ್ರೆ ಇಷ್ಟ, ಅವ್ರಿಗೇನೇನು ಬೇಕೋ ಅದು ನಾನು ಕೊಡಿಸ್ಬಿಡ್ತೀನಿ, ನೀನು ಮಾಡು ನೀನು ಅಂತ. ನಾವು ಮಾಡೋವಂಥ ಟೈಮ್ ಬಂದಾಗ ನಾನು ಖಂಡಿತ ಮಾಡ್ತೀನಿ. ಬಟ್ ಇವತ್ತಿದು ಅಷ್ಟೇ, ಏನು ಮಾತು ಬರ್ತಾ ಇಲ್ಲ. ಹೋದ ವಾರ ನಾವು ಮಾತಾಡಿದ್ವಿ, ಅವ್ರದ್ದೊಂದು ನಂದು ಇದರಲ್ಲಿ ಮಾಡಿಸ್ಬೇಕು, ಅವ್ರದ್ದೊಂದು ಇಂಟರ್ವ್ಯೂ ಅಂತ, ಒಂದು ಇಂಟರ್ವ್ಯೂ ಮಾಡಬೇಕು ಅಂತ ಒಂದಷ್ಟು ಏನೇನೋ ಅನ್ಕೊಂಡು ಮಾತಾಡಿದ್ವಿ ಇಬ್ರು. ಹೋಗಬೇಕು, ಬರೋವರ ಹೋಗಬೇಕು, ಮನೆಗೆ ಹೋಗಬೇಕು, ಮಾತಾಡಬೇಕು ಅಂತ ಒಂದಷ್ಟು ಕನಸುಗಳನ್ನ ಇಟ್ಕೊಂಡಿದ್ವಿ, ಆಸೆಗಳನ್ನ ಇಟ್ಕೊಂಡಿದ್ವಿ. ಅದು ಹಾಗೆ ಇವಾಗ ಕನಸಾಗೆ ಉಳ್ಕೊಳ್ಳಿ. ಇಲ್ಲಿ ಮಾಡೋಣ, ಇಲ್ಲ ಅವರ ಜೀವನ ಇನ್ನೂ ಒಂದು ತಿಳ್ಕೊಳ್ಳೋವಂಥದ್ದು ಇದೆ, ಸುಮಾರು ವಿಷಯ ಗೊತ್ತಾಗುವಂಥದ್ದು. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ಇಲ್ಲ ನಾವು ಕರ್ತವ್ಯ ಮೇಡಮ್, ನಾವು ಉಸಿರಾಡ್ತಾ ಇದ್ದೀವಿ, ನಮ್ಮ ಕರ್ತವ್ಯ ಅದು ನಾವು ಕೊಡಬೇಕಾಗುತ್ತೆ. ಬಟ್ ಇಂಥವ್ರಿಗೆ ಪ್ರತಿಯೊಬ್ಬರು ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂದರೆ ನಾನು ಯಾರ ಬಗ್ಗೆನೂ ಹೆಸರಿಡ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇಲ್ಲ. ಇಂಥವ್ರಿಗೆ 114 ವರ್ಷ ಅಂದರೆ ಸುಮ್ಮನೆ ಅಲ್ಲ. ಅವ್ರು ಮಾಡಿರೋ ಸಾಧನೆ, ಅವ್ರು ಮಾಡಿರೋ ಕೆಲಸ ನೋಡಿ. ಅವ್ರ ಕುಟುಂಬದವ್ರು ಬಂದಿದ್ದಾರೆ, ನೀವು ನೋಡಿ, ಯಾರು ಚಿನ್ನ ಒಡವೆ ರೇಷ್ಮೆ ಸೀರೆ ಉಟ್ಕೊಂಡು ಬಂದಿರೋರಲ್ಲ, ಹಳ್ಳಿಯವರು, ಪಾಪದವರು. ಅವ್ರ ಮುಖಗಳು ನೋಡಿ, ಆ ತಾಯಿ ಎಷ್ಟು ಕಷ್ಟಪಟ್ಟು ಅವಾಗ ಬಂದಿದ್ರು ಅಂತ. ಇವಾಗೆಲ್ಲ ನಮಗೆ ಮೊಬೈಲ್ ಇದೆ, ದುಡ್ಡಿದೆ, ಕೂಗಿದ್ರೆ 100 ಜನ ಬರ್ತಾರೆ. ಅವಾಗೆಲ್ಲ ಏನೂ ಇರಲಿಲ್ಲ. ಅಂಥ ಟೈಮಲ್ಲಿ ಆ ತಾಯಿ 100 ಮಕ್ಕಳನ್ನ ಸಾಕೋ ಬದಲಿ 100 ಗಿಡಗಳನ್ನ ಸಾಕಿರುವಂಥ ತಾಯಿ. ಬಟ್ ಎಷ್ಟು ಮುದ್ದಾಗಿ ಮಲಗಿದ್ದಾರೆ ಅಂದರೆ, ಮಗು ಥರ ಮಲಗಿದ್ದಾರೆ. ಅದು ನೆನ್ನೆ ಮಕ್ಕಳ ದಿನಾಚರಣೆ ಅದು ನೋಡಿ. ಆ ದೇವರು ಸುಮ್ಮನೆ ಕರೆಸ್ಕೊಳ್ಳಲ್ಲ. ಒಂದು ಒಳ್ಳೆಯ ದಿನ, ಒಂದು ಮಗು, ಅಮ್ಮ ತಾಯಿನೇ ಮಗು ಥರನೇ ಆ ತಾಯಿ. ಅದೇ ದಿನವೇ ಹೋಗಿದ್ದಾರೆ. ನಿಜವಾಗ್ಲೂ 114 ವರ್ಷ ಅಂದರೆ ಸುಮ್ಮನೆ ಅಲ್ಲ. ಈಗ ಹಾಯೆಸ್ಟ್ ತುಂಬ ಕಡಿಮೆ, 25, 35. ಇದೆಲ್ಲ ಡೇಟ್ ಲೆಕ್ಕದಲ್ಲಿ ಮೇಡಮ್. ತಿಥಿ ನಕ್ಷತ್ರ ನೋಡಿದ್ರು ನಿನ್ನೆ ದಶಮಿ ಮುಗಿದು ಏಕಾದಶಿ ಸ್ಟಾರ್ಟ್. ಏಕಾದಶಿ ದೇಹ ಬಿಡೋದು ಎಲ್ಲರಿಗೂ ಆಗೋವಂಥದ್ದಲ್ಲ, ಎಲ್ರಿಗೂ ಸಿಗೋವಂಥ ಒಂದು ಲಭ್ಯವಾದ ಪುಣ್ಯ ಅಲ್ಲ. ಇವತ್ತು ಏಕಾದಶಿ ಆ್ಯಕ್ಚುಲಿ ನಡೀತಾ ಇದೆ. ಸೊ ನಿನ್ನೆ ಅಂದರೆ ದಶಮಿ ಮುಗಿದು ಏಕಾದಶಿ ಸ್ಟಾರ್ಟ್ ಆಗಿರುತ್ತೆ. ಭಾಳ ಒಳ್ಳೆಯ ಒಂದು ಸಮಯ ಗಳಿಗೆ ಅಂತಾರಲ್ಲ, ಆ ಲೆಕ್ಕದಲ್ಲಿ ಮುಂದೆ ನಿಮ್ಮನ್ನು ಕೇಳ್ಕೊತೀನಿ, ನಿಮ್ಮ ಯೂಟ್ಯೂಬಲ್ಲೂ ಅಷ್ಟೇ, ನೀವೇನು ಅನ್ಕೊಂಡಿದ್ರು ಅವ್ರಿಲ್ಲ, ಈಗ ಮಾಡಬೇಕು ಅಂತ ಕೇಳ್ಕೊತೀನಿ. ಮಾಡೋಣ, ಅದಕ್ಕಲ್ಲ, ಅದೆಲ್ಲದಕ್ಕೂ ಮೀರಿದ ತಾಯಿ ಅವರು, ಅವ್ರಿಗೊಂದು ನಮ್ಮ ಅಷ್ಟೇ, ಇನ್ನೇನು ಎಲ್ಲರೂ ಸೇರ್ಕೊಂಡು ಮಾಡಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.